ಇದು ಒಂದು ಕಥೆಯಲ್ಲ, ಇದು ಸ್ವಾತಂತ್ರ್ಯದ ಜ್ವಾಲೆ, ಇದು ಧೈರ್ಯದ ರೂಪ, ಇದು ತುಳುನಾಡಿನ ಹೆಮ್ಮೆಯ ಮಗಳು ಅಬ್ಬಕ್ಕ ರಾಣಿ. ಅರಬ್ಬಿ ಸಮುದ್ರದ ಅಲೆಗಳು ಮೃದುವಾಗಿ ತೀರವನ್ನು ತಟ್ಟುತ್ತಿದ್ದವು. ಸಂಜೆಯ ಸೂರ್ಯ ತನ್ನ ಕೆಂಪು ಬಣ್ಣವನ್ನು ನೀರಿನ ಮೇಲೆ ಹರಡುತ್ತಿದ್ದ. ಆ ಸುಂದರ ತೀರದ ಮಧ್ಯದಲ್ಲಿ ತುಳುನಾಡು ತನ್ನ ವೈಭವವನ್ನು ಹೊತ್ತು ನಿಂತಿತ್ತು. ಇದು 16ನೇ ಶತಮಾನ. ವ್ಯಾಪಾರ, ಸಂಸ್ಕೃತಿ ಮತ್ತು ಶೌರ್ಯದ ನೆಲೆ. ಅಲ್ಲಿ ಹುಟ್ಟಿದಳೊಬ್ಬಳು, ಸಾಮಾನ್ಯ ಹುಡುಗಿಯಲ್ಲ, ಅವಳು ಇತಿಹಾಸ ಬರೆಯಲು ಬಂದವಳು. ಅವಳ ಹೆಸರು ಅಬ್ಬಕ್ಕ. ಚಿಕ್ಕ ವಯಸ್ಸಿನಿಂದಲೇ ಅಬ್ಬಕ್ಕ ವಿಭಿನ್ನಳಾಗಿದ್ದಳು. ಅವಳ ಕಣ್ಣುಗಳಲ್ಲಿ ಭಯ ಇರಲಿಲ್ಲ, ಅವಳ ಹೆಜ್ಜೆಗಳಲ್ಲಿ ದೌರ್ಬಲ್ಯ ಇರಲಿಲ್ಲ. ಇತರ ಮಕ್ಕಳು ಆಟವಾಡುತ್ತಿದ್ದಾಗ ಅವಳು ಕತ್ತಿ ಹಿಡಿಯಲು ಕಲಿಯುತ್ತಿದ್ದಳು. ಕುದುರೆ ಓಡಿಸುವುದು, ಬಿಲ್ಲು ಬಾಣ ಬಳಸುವುದು, ಯುದ್ಧ ಕಲೆಗಳಲ್ಲಿ ಅವಳು ಪರಿಣತಿ ಪಡೆಯುತ್ತಿದ್ದಳು. ಅವಳಿಗೆ ಒಂದು ಪಾಠ ಸದಾ ಹೇಳಲಾಗುತ್ತಿತ್ತು: ನೀನು ಕೇವಲ ರಾಣಿಯಾಗಬಾರದು, ನೀನು ರಕ್ಷಕಿಯಾಗಬೇಕು. ಕಾಲ ಕಳೆದಂತೆ ಅವಳು ಬಲಿಷ್ಠಳಾದಳು, ಜ್ಞಾನವಂತಳಾದಳು. ಮತ್ತೆ ಒಂದು ದಿನ ಅವಳು ಉಳ್ಳಾಲದ ಸಿಂಹಾಸನಕ್ಕೇರಿದಳು. ಅಬ್ಬಕ್ಕ ರಾಣಿ. ಅವಳು ಕೇವಲ ಆಳುವವಳಲ್ಲ, ಅವಳು ತನ್ನ ಜನರ ಉಸಿರು. ಆಕೆಗೆ ತನ್ನ ನೆಲದ ಮೇಲೆ ಅಪಾರ ಪ್ರೀತಿ, ಜನರ ಮೇಲೆ ಅಕ್ಕರೆಯೂ ತುಂಬಿ ತುಳುಕುತ್ತಿತ್ತು. ಆದರೆ ದೂರದಲ್ಲಿ ಒಂದು ಅಪಾಯ ಬೆಳೆಯುತ್ತಿತ್ತು. ಪೋರ್ಚುಗೀಸರು. ಅವರು ಸಮುದ್ರದ ಮಾರ್ಗದಿಂದ ಭಾರತಕ್ಕೆ ಬಂದಿದ್ದರು, ವ್ಯಾಪಾರದ ಹೆಸರಿನಲ್ಲಿ. ಆದರೆ ಅವರ ಉದ್ದೇಶ ಆಳ್ವಿಕೆ. ಅವರು ಕರಾವಳಿಯ ರಾಜ್ಯಗಳನ್ನು ತಮ್ಮ ಹಿಡಿತಕ್ಕೆ ತರುವ ಪ್ರಯತ್ನ ಮಾಡುತ್ತಿದ್ದರು. ಬಹುತೇಕರು ಅವರ ಮುಂದೆ ತಲೆಬಾಗಿದರು. ಆದರೆ ಒಬ್ಬಳು ಮಾತ್ರ ತಲೆಬಾಗಲಿಲ್ಲ. ಅವಳು ಅಬ್ಬಕ್ಕ ರಾಣಿ. ನನ್ನ ನೆಲ, ನನ್ನ ಜನ, ಇದನ್ನು ಯಾರಿಗೂ ಕೊಡೋದಿಲ್ಲ. ಅವಳ ನಿರ್ಧಾರ ಸ್ಪಷ್ಟವಾಗಿತ್ತು. ಪೋರ್ಚುಗೀಸರು ತೆರಿಗೆ ಕೇಳಿದರು, ಅವಳು ನಿರಾಕರಿಸಿದಳು. ಅವರು ಬೆದರಿಸಿದರು, ಅವಳು ನಕ್ಕಿದಳು. ಅವರು ಯುದ್ಧಕ್ಕೆ ಬಂದರು. ಅಲ್ಲಿ ಆರಂಭವಾಯಿತು ಒಂದು ಇತಿಹಾಸ ಪ್ರಸಿದ್ಧ ಹೋರಾಟ. ಅಬ್ಬಕ್ಕ ತನ್ನ ಸೇನೆಯನ್ನು ಸಜ್ಜುಗೊಳಿಸಿದಳು. ಸಮುದ್ರದ ತೀರದಲ್ಲಿ ಯುದ್ಧದ ಸನ್ನಾಹಗಳು ನಡೆದವು. ರಾತ್ರಿ, ಕತ್ತಲೆ. ಆದರೆ ಅವಳ ತಂತ್ರಗಳು ಬೆಳಕಿನಂತೆ ತೇಜಸ್ಸಾಗಿದ್ದವು. ಅವಳು ಅಚ್ಚರಿ ದಾಳಿಗಳನ್ನು ನಡೆಸಿದಳು. ಪೋರ್ಚುಗೀಸರ ಹಡಗುಗಳಿಗೆ ಬೆಂಕಿ ಹಚ್ಚಿದಳು. ಅವರ ದೊಡ್ಡ ಸೇನೆ ಅವಳ ಬುದ್ಧಿವಂತಿಕೆಯ ಮುಂದೆ ಸೋತಿತು. ಒಮ್ಮೆ ಅಲ್ಲ, ಮತ್ತೆ ಮತ್ತೆ. ಅಬ್ಬಕ್ಕ ರಾಣಿ ಒಬ್ಬಳು ಮಹಿಳೆ, ಆದರೆ ಅವಳ ಧೈರ್ಯ 1000 ಸೈನಿಕರಿಗೆ ಸಮಾನ. ಆಕೆಯ ಹೆಸರೇ ಶತ್ರುಗಳಿಗೆ ಭಯ ಹುಟ್ಟಿಸಿತು. ಆದರೆ ಎಲ್ಲಾ ಯುದ್ಧಗಳೂ ಹೊರಗೆ ನಡೆಯುವುದಿಲ್ಲ. ಒಳಗಿನಿಂದ ಬಂದ ದ್ರೋಹ, ಅದು ಹೆಚ್ಚು ನೋವು ಕೊಡುತ್ತದೆ. ಅವಳ ಜೀವನದಲ್ಲೂ ಅದು ಸಂಭವಿಸಿತು. ಅವಳ ಗಂಡ, ಕೆಲವರು ನಾಯಕರು, ಅವರು ಪೋರ್ಚುಗೀಸರ ಜೊತೆ ಸೇರಿದರು. ಅವಳನ್ನು ದುರ್ಬಲಗೊಳಿಸಲು ಅವಳ ವಿರುದ್ಧವೇ ನಿಂತರು. ಆ ಕ್ಷಣ ಅವಳ ಹೃದಯ ಒಡೆದಿರಬಹುದು. ಆದರೆ ಅವಳ ಮನಸ್ಸು ಕುಗ್ಗಲಿಲ್ಲ. ಅವಳು ಮತ್ತೆ ಹೋರಾಡಿದಳು. ಅವಳ ಕಣ್ಣುಗಳಲ್ಲಿ ಈಗ ಕೋಪದ ಜ್ವಾಲೆ, ಅವಳ ಹೃದಯದಲ್ಲಿ ಪ್ರತೀಕಾರದ ಸಂಕಲ್ಪ. ಆದರೆ ಶತ್ರುಗಳ ಕುತಂತ್ರ ಹೆಚ್ಚು ಬಲವಾಗಿತ್ತು. ಒಂದು ಯುದ್ಧದಲ್ಲಿ ಅವಳು ಬಂಧಿತಳಾದಳು. ಸಾಮಾನ್ಯವಾಗಿ ಇದು ಅಂತ್ಯವಾಗಿರಬಹುದು. ಆದರೆ ಅಬ್ಬಕ್ಕ ರಾಣಿಯ ಕಥೆಯಲ್ಲಿ ಅದು ಅಂತ್ಯವಲ್ಲ. ಸೆರೆಮನೆಯಲ್ಲಿದ್ದರೂ ಅವಳ ಆತ್ಮ ಸ್ವತಂತ್ರವಾಗಿತ್ತು. ಅವಳು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು. ಶತ್ರುಗಳ ಮೇಲೆ ದಾಳಿ ಮಾಡಲು ಯತ್ನಿಸಿದಳು. ಕೊನೆಯ ಉಸಿರಿನವರೆಗೂ ಅವಳು ಹೋರಾಡಿದಳು. ಅವಳ ದೇಹವನ್ನು ಬಂಧಿಸಬಹುದು, ಆದರೆ ಅವಳ ಆತ್ಮವನ್ನು ಅಲ್ಲ. ಅವಳು ಸೋತಳ? ಇತಿಹಾಸ ಹೇಳುತ್ತದೆ, ಅವಳು ಸೋಲಲಿಲ್ಲ. ಏಕೆಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರತಿಯೊಬ್ಬರೂ ಎಂದಿಗೂ ಗೆದ್ದವರೇ. ಇಂದು
ಹಬ್ಬಕ್ಕ ರಾಣಿ ಕೇವಲ ಒಂದು ಹೆಸರೂ ಅಲ್ಲ. ಅವಳು ಒಂದು ಸ್ಫೂರ್ತಿ, ಒಬ್ಬ ಮಹಿಳೆ ತನ್ನ ನೆಲಕ್ಕಾಗಿ, ತನ್ನ ಜನಕ್ಕಾಗಿ ಎಷ್ಟು ದೂರ ಹೋಗಬಹುದು ಎಂಬುದಕ್ಕೆ ಉದಾಹರಣೆ. ಅವಳು ನಮಗೆ ಕಲಿಸುತ್ತಾಳೆ, ಭಯ ಎನ್ನುವುದು ಮನಸ್ಸಿನೊಳಗಿನ ಒಂದು ಭ್ರಮೆ, ಧೈರ್ಯ ಎನ್ನುವುದು ನಮ್ಮೊಳಗಿನ ಒಂದು ಶಕ್ತಿ. ನಾವು ನಿಂತರೆ ಯಾವ ಶತ್ರುವನ್ನಾದರೂ ಸೋಲಿಸಬಹುದು. ಅವಳ ಕಥೆ ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತದೆ. ತುಳುನಾಡಿನ ಅಲೆಗಳಲ್ಲಿ ಇಂದಿಗೂ ಅವಳ ಹೆಸರಿನ ಪ್ರತಿಧ್ವನಿ ಕೇಳಿಸುತ್ತದೆ. ಹಬ್ಬಕ್ಕ, ಹಬ್ಬಕ್ಕ. ಆ ಧ್ವನಿ ಒಂದು ಸ್ಮರಣೆ. ಸ್ವಾತಂತ್ರ್ಯವನ್ನು ಕಾಪಾಡಲು ಯಾವಾಗಲೂ ಸಿದ್ಧರಾಗಿರಬೇಕು. ಅವಳು ಒಂದು ರಾಣಿಯಲ್ಲ, ಅವಳು ಒಂದು ಶಕ್ತಿ, ಅವಳು ಒಂದು ಜ್ವಾಲೆ. ಅವಳು ಹಬ್ಬಕ್ಕ ರಾಣಿ.